ಸಹಿ ಹಾಕದ ರಾಜ್ಯಪಾಲ. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲ ಮೂಡಿಸಿದೆ ರಾಜ್ಯಪಾಲರು ಮತ್ತು ಸಿಎಂ ಭೇಟಿ. ಸಾಲು ಮಸೂದೆಗಳಿವೆ, ಆ ಮಸೂದೆಗಳಿಗೆ ಸಹಿ ಹಾಕಿಲ್ಲ. ಯಾಕೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರಂತೆ ರಾಜ್ಯಪಾಲರು. ಮುಜರಾಯಿ ಮಸೂದೆ ಆಗಿರ್ಬೋದು, ಮುಸ್ಲಿಮರಿಗೆ 4% ಮೀಸಲಾತಿ ಬಿಲ್ ಆಗಿರ್ಬೋದು, ಅನೇಕ ಮಸೂದೆಗಳು ವಾಪಸ್, ನೋ ಸೈನ್, ಎಲ್ಲ ವಾಪಸ್. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸಿಎಂ. ಯಾಕಪ್ಪ ಸೈನ್ ಆಗ್ತಿಲ್ಲ, ನೀವು ಯಾಕೆ ಸೈನ್ ಆಗ್ತಿಲ್ಲ ಸರ್ ಅಂತ. ಸಿದ್ದರಾಮಯ್ಯ ತಾವರ್ಚಂದ್ ಗೆಹ್ಲೋಟ್ ಭೇಟಿಯಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ರಾಜ್ಯಪಾಲರು ರಾಜಭವನದಲ್ಲಿ ರಾಜ್ಯಪಾಲರನ್ನ ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಸಹಿ ಹಾಕದ ರಾಜ್ಯಪಾಲ. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲ ಮೂಡಿಸಿದೆ ರಾಜ್ಯಪಾಲರು ಮತ್ತು ಸಿಎಂ ಭೇಟಿ. ಸಾಲು ಮಸೂದೆಗಳಿವೆ, ಆ ಮಸೂದೆಗಳಿಗೆ ಸಹಿ ಹಾಕಿಲ್ಲ. ಯಾಕೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರಂತೆ ರಾಜ್ಯಪಾಲರು. ಮುಜರಾಯಿ ಮಸೂದೆ ಆಗಿರ್ಬೋದು, ಮುಸ್ಲಿಮರಿಗೆ 4% ಮೀಸಲಾತಿ ಬಿಲ್ ಆಗಿರ್ಬೋದು, ಅನೇಕ ಮಸೂದೆಗಳು ವಾಪಸ್, ನೋ ಸೈನ್, ಎಲ್ಲ ವಾಪಸ್. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸಿಎಂ. ಯಾಕಪ್ಪ ಸೈನ್ ಆಗ್ತಿಲ್ಲ, ನೀವು ಯಾಕೆ ಸೈನ್ ಆಗ್ತಿಲ್ಲ ಸರ್ ಅಂತ. ಸಿದ್ದರಾಮಯ್ಯ ತಾವರ್ಚಂದ್ ಗೆಹ್ಲೋಟ್ ಭೇಟಿಯಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ರಾಜ್ಯಪಾಲರು ರಾಜಭವನದಲ್ಲಿ ರಾಜ್ಯಪಾಲರನ್ನ ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಸಹಿ ಹಾಕದ ರಾಜ್ಯಪಾಲ. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲ ಮೂಡಿಸಿದೆ ರಾಜ್ಯಪಾಲರು ಮತ್ತು ಸಿಎಂ ಭೇಟಿ. ಸಾಲು ಮಸೂದೆಗಳಿವೆ, ಆ ಮಸೂದೆಗಳಿಗೆ ಸಹಿ ಹಾಕಿಲ್ಲ. ಯಾಕೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರಂತೆ ರಾಜ್ಯಪಾಲರು. ಮುಜರಾಯಿ ಮಸೂದೆ ಆಗಿರ್ಬೋದು, ಮುಸ್ಲಿಮರಿಗೆ 4% ಮೀಸಲಾತಿ ಬಿಲ್ ಆಗಿರ್ಬೋದು, ಅನೇಕ ಮಸೂದೆಗಳು ವಾಪಸ್, ನೋ ಸೈನ್, ಎಲ್ಲ ವಾಪಸ್. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸಿಎಂ. ಯಾಕಪ್ಪ ಸೈನ್ ಆಗ್ತಿಲ್ಲ, ನೀವು ಯಾಕೆ ಸೈನ್ ಆಗ್ತಿಲ್ಲ ಸರ್ ಅಂತ. ಸಿದ್ದರಾಮಯ್ಯ ತಾವರ್ಚಂದ್ ಗೆಹ್ಲೋಟ್ ಭೇಟಿಯಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ರಾಜ್ಯಪಾಲರು ರಾಜಭವನದಲ್ಲಿ ರಾಜ್ಯಪಾಲರನ್ನ ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಸಹಿ ಹಾಕದ ರಾಜ್ಯಪಾಲ. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲ ಮೂಡಿಸಿದೆ ರಾಜ್ಯಪಾಲರು ಮತ್ತು ಸಿಎಂ ಭೇಟಿ. ಸಾಲು ಮಸೂದೆಗಳಿವೆ, ಆ ಮಸೂದೆಗಳಿಗೆ ಸಹಿ ಹಾಕಿಲ್ಲ. ಯಾಕೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರಂತೆ ರಾಜ್ಯಪಾಲರು. ಮುಜರಾಯಿ ಮಸೂದೆ ಆಗಿರ್ಬೋದು, ಮುಸ್ಲಿಮರಿಗೆ 4% ಮೀಸಲಾತಿ ಬಿಲ್ ಆಗಿರ್ಬೋದು, ಅನೇಕ ಮಸೂದೆಗಳು ವಾಪಸ್, ನೋ ಸೈನ್, ಎಲ್ಲ ವಾಪಸ್. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸಿಎಂ. ಯಾಕಪ್ಪ ಸೈನ್ ಆಗ್ತಿಲ್ಲ, ನೀವು ಯಾಕೆ ಸೈನ್ ಆಗ್ತಿಲ್ಲ ಸರ್ ಅಂತ. ಸಿದ್ದರಾಮಯ್ಯ ತಾವರ್ಚಂದ್ ಗೆಹ್ಲೋಟ್ ಭೇಟಿಯಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ರಾಜ್ಯಪಾಲರು ರಾಜಭವನದಲ್ಲಿ ರಾಜ್ಯಪಾಲರನ್ನ ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಸಹಿ ಹಾಕದ ರಾಜ್ಯಪಾಲ. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲ ಮೂಡಿಸಿದೆ ರಾಜ್ಯಪಾಲರು ಮತ್ತು ಸಿಎಂ ಭೇಟಿ. ಸಾಲು ಮಸೂದೆಗಳಿವೆ, ಆ ಮಸೂದೆಗಳಿಗೆ ಸಹಿ ಹಾಕಿಲ್ಲ. ಯಾಕೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರಂತೆ ರಾಜ್ಯಪಾಲರು. ಮುಜರಾಯಿ ಮಸೂದೆ ಆಗಿರ್ಬೋದು, ಮುಸ್ಲಿಮರಿಗೆ 4% ಮೀಸಲಾತಿ ಬಿಲ್ ಆಗಿರ್ಬೋದು, ಅನೇಕ ಮಸೂದೆಗಳು ವಾಪಸ್, ನೋ ಸೈನ್, ಎಲ್ಲ ವಾಪಸ್. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸಿಎಂ. ಯಾಕಪ್ಪ ಸೈನ್ ಆಗ್ತಿಲ್ಲ, ನೀವು ಯಾಕೆ ಸೈನ್ ಆಗ್ತಿಲ್ಲ ಸರ್ ಅಂತ. ಸಿದ್ದರಾಮಯ್ಯ ತಾವರ್ಚಂದ್ ಗೆಹ್ಲೋಟ್ ಭೇಟಿಯಾಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ರಾಜ್ಯಪಾಲರು ರಾಜಭವನದಲ್ಲಿ ರಾಜ್ಯಪಾಲರನ್ನ ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಸಹಿ ಹಾಕದ ರಾಜ್ಯಪಾಲ. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಸಿಎಂ
ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ ರಾಜಭವನದಲ್ಲಿ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲ ಮೂಡಿಸಿದೆ ರಾಜ್ಯಪಾಲರು ಮತ್ತು ಸಿಎಂ ಭೇಟಿ. ಸಾಲು ಸಾಲು ಮಸೂದೆಗಳಿವೆ, ಆ ಮಸೂದೆಗಳಿಗೆ ಸಹಿ ಹಾಕಿಲ್ಲ. ಯಾಕೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರಂತೆ ರಾಜ್ಯಪಾಲರು. ಮುಜರಾಯಿ ಮಸೂದೆ ಆಗಿರ್ಬೋದು, ಮುಸ್ಲಿಮರಿಗೆ 4% ಮೀಸಲಾತಿ ಬಿಲ್ ಆಗಿರ್ಬೋದು, ಅನೇಕ ಮಸೂದೆಗಳು ವಾಪಸ್. ನೋ ಸೈನ್, ಎಲ್ಲ ವಾಪಸ್. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸಿಎಂ. ಯಾಕಪ್ಪ ಸೈನ್ ಆಗ್ತಿಲ್ಲ, ನೀವು ಯಾಕೆ ಸೈನ್ ಆಗ್ತಿಲ್ಲ ಸರ್ ಅಂತ. ಸಿದ್ದರಾಮಯ್ಯ ತಾವರ್ಚಂದ್ ಗೆಹ್ಲೋಟ್ ಭೇಟಿ ಆಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ರಾಜ್ಯಪಾಲರು ರಾಜಭವನದಲ್ಲಿ ರಾಜ್ಯಪಾಲರನ್ನ ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಸಹಿ ಹಾಕದ ರಾಜ್ಯಪಾಲ. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಸಿಎಂ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ರಾಜಭವನದಲ್ಲಿ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲ ಮೂಡಿಸಿದೆ ರಾಜ್ಯಪಾಲರು ಮತ್ತು ಸಿಎಂ ಭೇಟಿ. ಸಾಲು ಸಾಲು ಮಸೂದೆಗಳಿವೆ, ಆ ಮಸೂದೆಗಳಿಗೆ ಸಹಿ ಹಾಕಿಲ್ಲ. ಯಾಕೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರಂತೆ ರಾಜ್ಯಪಾಲರು. ಮುಜರಾಯಿ ಮಸೂದೆ ಆಗಿರ್ಬೋದು, ಮುಸ್ಲಿಮರಿಗೆ 4% ಮೀಸಲಾತಿ ಬಿಲ್ ಆಗಿರ್ಬೋದು, ಅನೇಕ ಮಸೂದೆಗಳು ವಾಪಸ್. ನೋ ಸೈನ್, ಎಲ್ಲ ವಾಪಸ್. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸಿಎಂ. ಯಾಕಪ್ಪ ಸೈನ್ ಆಗ್ತಿಲ್ಲ, ನೀವು ಯಾಕೆ ಸೈನ್ ಆಗ್ತಿಲ್ಲ ಸರ್ ಅಂತ. ಸಿದ್ದರಾಮಯ್ಯ ತಾವರ್ಚಂದ್ ಗೆಹ್ಲೋಟ್ ಭೇಟಿ ಆಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ರಾಜ್ಯಪಾಲರು ರಾಜಭವನದಲ್ಲಿ ರಾಜ್ಯಪಾಲರನ್ನ ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಸಹಿ ಹಾಕದ ರಾಜ್ಯಪಾಲ. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಸಿಎಂ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ ರಾಜಭವನದಲ್ಲಿ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲ ಮೂಡಿಸಿದೆ ರಾಜ್ಯಪಾಲರು ಮತ್ತು ಸಿಎಂ ಭೇಟಿ. ಸಾಲು ಸಾಲು ಮಸೂದೆಗಳಿವೆ, ಆ ಮಸೂದೆಗಳಿಗೆ ಸಹಿ ಹಾಕಿಲ್ಲ. ಯಾಕೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರಂತೆ ರಾಜ್ಯಪಾಲರು. ಮುಜರಾಯಿ ಮಸೂದೆ ಆಗಿರ್ಬೋದು, ಮುಸ್ಲಿಮರಿಗೆ 4% ಮೀಸಲಾತಿ ಬಿಲ್ ಆಗಿರ್ಬೋದು, ಅನೇಕ ಮಸೂದೆಗಳು ವಾಪಸ್. ನೋ ಸೈನ್, ಎಲ್ಲ ವಾಪಸ್. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಸಿಎಂ. ಯಾಕಪ್ಪ ಸೈನ್ ಆಗ್ತಿಲ್ಲ, ನೀವು ಯಾಕೆ ಸೈನ್ ಆಗ್ತಿಲ್ಲ ಸರ್ ಅಂತ. ಸಿದ್ದರಾಮಯ್ಯ ತಾವರ್ಚಂದ್ ಗೆಹ್ಲೋಟ್ ಭೇಟಿ ಆಗಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ರಾಜ್ಯಪಾಲರು ರಾಜಭವನದಲ್ಲಿ ರಾಜ್ಯಪಾಲರನ್ನ ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಸಹಿ ಹಾಕದ ರಾಜ್ಯಪಾಲ. ಈ ಬೆನ್ನಲ್ಲೇ ರಾಜ್ಯಪಾಲರನ್ನ ಸಿಎಂ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ ರಾಜಭವನದಲ್ಲಿ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲ ಮೂಡಿಸಿದೆ ರಾಜ್ಯಪಾಲರು ಮತ್ತು ಸಿಎಂ